ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ಮುಸ್ಲಿಂ ಸಂಖ್ಯೆ ಹೆಚ್ಚಳ ಮತ್ತು ಹಿಂದೂಗಳ ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಆಗ್ತಾ ಇರುವಂಥ ಇಳಿತ, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವರದಿ ಮತ್ತು ಈ ವರದಿಯ ಸುತ್ತಲೂ ಆಗ್ತಾ ಇರುವಂತಹ ಚರ್ಚೆ, ಇದೆಲ್ಲದರ ಬಗ್ಗೆ ಕೂಡ ನಾವು ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನೋಡೋಣ. ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ. ಬೆಂಗಳೂರಿನ ಮನೆಯಲ್ಲಿ ಎರಡನೇ ಮಹಜರು, ಇಬ್ಬರು ಸಂತ್ರಸ್ತೆಯರ ಸಮ್ಮುಖದಲ್ಲಿ ಮಾಹಿತಿ ಸಂಗ್ರಹ. ಪ್ರಜ್ವಲ್ ರೇವಣ್ಣಗೆ ಕಾನೂನು ಕಂಟಕ. ಅತ್ಯಾಚಾರ ಕೇಸ್ನ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ 3ನೇ ಎಫ್ಐಆರ್. ವಿಡಿಯೋ ಟ್ರೋಲ್ ಮಾಡಿದ್ದ ಅಡ್ಮಿನ್ ಅರೆಸ್ಟ್. ಸಾಲು ಆರೋಪ ಮಾಡ್ತಿದ್ದ ದೇವರಾಜೇಗೌಡ ನಾಪತ್ತೆ. ಬಂಧನದ ಭೀತಿ. ಹೊಳೆನರಸೀಪುರ ಪೊಲೀಸರಿಂದ ಹುಡುಕಾಟ. ಜಾಲಾಡ್ತಿದೆ ಖಾಕಿ ಟೀಮ್. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ರುಂಡ ಕತ್ತರಿಸಿದ್ದಾತ ಆತ್ಮಹತ್ಯೆ. ಸೋಮವಾರಪೇಟೆಯ ಹಮ್ಯಾಲದಲ್ಲಿ ಘಟನೆ. ಬಾಲಕಿಯ ರುಂಡಕ್ಕಾಗಿ ಮುಂದುವರಿದ ಶೋಧ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಿಲೀಫ್. ಜೂನ್ 1ರವರೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು. ತಿಹಾರ್ ಜೈಲು ಮುಂದೆ ಸ್ವಾಗತಕ್ಕೆ ಆಪ್ ಸಜ್ಜು.